ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವು ಮಾತಾಡೋ ವಿಷಯ ಫೇಲರ್ ಬಗ್ಗೆ. ಫೇಲರ್ ಅನ್ನೋದು ಅಂತ್ಯ ಅಲ್ಲ, ಅದು ಪಾಠ. ನಿನ್ನ ಜೀವನದಲ್ಲಿ ಯಾವಾಗಲಾದರೂ ನೀನು ಸೋತಿದೆಯಾ? ಎಕ್ಸಾಮ್ನಲ್ಲಿ ಫೇಲ್ ಆಗಿದೆಯಾ? ಪ್ರೇಮದಲ್ಲಿ ಮೋಸ ಕಂಡಿದೆಯಾ? ಬಿಸ್ನೆಸ್ನಲ್ಲಿ ನಷ್ಟ ಅನುಭವಿಸಿದ್ಯಾ? ಆ ಕ್ಷಣಗಳಲ್ಲಿ ಒಂದು ಮಾತು ಮನಸ್ಸಿನಲ್ಲಿ ಬರುತ್ತೆ, ನನ್ನ ಜೀವನ ಇಲ್ಲಿಗೆ ಮುಗ್ದೋಯ್ತಾ? ಆದರೆ ಇಂದು ನಾನು ನಿನಗೊಂದು ಸತ್ಯ ಹೇಳ್ತೀನಿ. ಫೇಲಿಯರ್ ಅಂದರೆ ಎಲ್ಲ ಮುಗ್ದಂತೆ ಅಲ್ಲ, ಅದು ಹೊಸ ಪ್ರಾರಂಭದ ಬಾಗಿಲು. ನಾನು ನಿಮ್ಗೆ ಇದ್ರ ಬಗ್ಗೆ 7 ಭಾಗಗಳಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಭಾಗ 1, ಸೋಲು ಯಾಕೆ ಬರ್ತದೆ? ಸ್ನೇಹಿತರೆ, ನಾವು ಸೋಲು ಬಂದಾಗ ಯಾಕೆ ನೋವು ಅನುಭವಿಸ್ತೀವಿ ಗೊತ್ತಾ? ಯಾಕಂದರೆ ನಾವು ಅದನ್ನು ಅಂತ್ಯ ಅಂತ ಅರ್ಥ ಮಾಡ್ಕೊಳ್ತೀವಿ, ಆದರೆ ಜೀವನ ಅದನ್ನು ಪಾಠ ಅಂತ ಕೊಡುತ್ತೆ. ಒಂದು ಮಗು ನಡೆಯೋ ಕಲಿಯುವಾಗ ಏನಾಗುತ್ತೆ? ಅದು ಮೊದಲನೇ ದಿನವೇ ಓಡ್ ಹೋಗ್ತಾ? ಇಲ್ಲ, ಅದು ಬೀಳುತ್ತೆ, ಮತ್ತೆ ಎದ್ದೇಳುತ್ತೆ, ಮತ್ತೆ ಬೀಳುತ್ತೆ, ಮತ್ತೆ ಎದ್ದೇಳುತ್ತೆ. ನಾವು ಯಾಕೆ ದೊಡ್ಡವರಾದ್ಮೇಲೆ ಒಂದು ಸೋಲಿಗೆ ಕುಗ್ಗಿಬಿಡ್ತೀವಿ? ಯಾಕಂದರೆ ನಮ್ಮ ಮನಸ್ಸು ಜನರು ಏನು ಹೇಳ್ತಾರೆ ಅನ್ನೋ ಭಯದಲ್ಲಿ ಬದುಕುತ್ತೆ. ಭಾಗ 2, ಪ್ರಕೃತಿ ಕೂಡ ನಮಗೆ ಪಾಠ ಕೊಡ್ತದೆ. ಒಮ್ಮೆ ಬೆಳಗಿನ ಸೂರ್ಯೋದಯ ನೋಡಿ. ನಿನ್ನೆ ರಾತ್ರಿ ಎಷ್ಟು ಕತ್ಲೆ ಇದ್ರೂ ಬೆಳಗ್ಗೆ ಸೂರ್ಯ ಮತ್ತೆ ಉದಯವಾಗ್ತಾನೆ. ಒಂದು ಚಿಕ್ಕ ಗಿಡ ಕಲ್ಲಿನ ಮಧ್ಯೆ ಬೆಳೀತದೆ. ಅದಕ್ಕೆ ಯಾರೂ ಸಾಧ್ಯ ಇಲ್ಲ ಅಂತ ಹೇಳೋದಿಲ್ಲ. ಹುಳ ಒಂದು ಕೋಶದಲ್ಲಿ ಸಿಕ್ಕಿಕೊಂಡು ಹೋರಾಡುತ್ತೆ. ಆ ಹೋರಾಟದ ನಂತರವೇ ಅದು ಚಿಟ್ಟೆಯಾಗಿ ಹಾರುತ್ತೆ. ಹೋರಾಟ ಇಲ್ಲದೆ ರೆಕ್ಕೆಗಳು ಬಲವಾಗುವುದಿಲ್ಲ. ಹಾಗೇನೆ ಫೇಲ್ಯೂರ್ ಇಲ್ಲದೆ ಸಕ್ಸಸ್ ಬಲವಾಗೋದಿಲ್ಲ. ಭಾಗ 3, ಇತಿಹಾಸವೇ ಸಾಕ್ಷಿ. APJ ಅಬ್ದುಲ್ ಕಲಾಂ ಅವರು ಬಾಲ್ಯದಲ್ಲಿ ಬಡತನ ಅನುಭವಿಸಿದರು. ಮೊದಲ ಪ್ರಯತ್ನದಲ್ಲಿ ಪೈಲಟ್ ಆಗಲಿಲ್ಲ, ಆದರೆ ಅದೇ ಸೋಲು ಅವರನ್ನು ಭಾರತದ ಮಿಸೈಲ್ ಮ್ಯಾನ್ ಆಗಿ ರೂಪಿಸಿತು. ಥಾಮಸ್ ಎಡಿಸನ್ ಅವರು 1000 ಬಾರಿ ಪ್ರಯತ್ನಿಸಿದರು. ಅವರು ಕೇಳಿದರು, ನೀವು 1000 ಬಾರಿ ಫೇಲ್ ಆಗಿದ್ದೀರಾ ಅಂತ? ಅವ್ರು ಹೇಳಿದರು, ನಾನು 1000 ಪಾಠ ಕಲಿತೆ ಅಂದರು. ಏಬ್ರಹಾಂ ಲಿಂಕನ್ ಅವರು ಹಲವಾರು ಚುನಾವಣೆಯಲ್ಲಿ ಸೋತರು, ಆದರೂ ಒಮ್ಮೆ ಕೈ ಬಿಡಲಿಲ್ಲ. ಅವರು ಅಮೆರಿಕಾದ ಅಧ್ಯಕ್ಷರಾದರು. ಹಾಗೆಯೇ ನಮ್ಮ ಸಿನಿಮಾ ಜಗತ್ತಿನಲ್ಲಿ KGF ಚಾಪ್ಟರ್ 1 ಚಿತ್ರದ ಹೀರೋ ಹೇಳ್ತಾರೆ, ಪವರ್ಫುಲ್ ಪೀಪಲ್ ಮೇಕ್ ಪ್ಲೇಸಸ್ ಪವರ್ಫುಲ್. ಆದರೆ ಪವರ್ಫುಲ್ ಆಗೋಕೆ ಮೊದಲು ಸ್ಟ್ರಗಲ್ ಬೇಕು. ಭಾಗ 4, ಫೇಲಿಯರ್ ನಮಗೇನು ಕಲಿಸ್ತದೆ? ಫೇಲಿಯರ್ 3 ಮುಖ್ಯ ಪಾಠ ಕೊಡುತ್ತದೆ. 1, ನಿನ್ನ ದುರ್ಬಲತೆ ತೋರಿಸ್ತದೆ, ನೀನು ಎಲ್ಲಿ ತಪ್ಪು ಮಾಡಿದೆ ಎಂಬುದನ್ನು ತೋರಿಸ್ತದೆ. 2, ಸಹನೆ ಕಲಿಸ್ತದೆ, ಒಮ್ಮೆ ಸೋತವನು ಪೇಷನ್ ಕಲ್ತಿರ್ತಾನೆ. 3, ನಿನ್ನ ನಿಜವಾದ ಶಕ್ತಿ ತೋರಿಸ್ತದೆ, ಒಮ್ಮೆ ಸೋತ ಮೇಲೆ ಮತ್ತೆ ಎದ್ದವನೇ ನಿಜವಾದ ಸ್ಟ್ರಾಂಗ್ ಪರ್ಸನ್. ಭಾಗ 5, ಜನರ ಮಾತು ವರ್ಸಸ್ ನಿನ್ನ ನಂಬಿಕೆ. ಸ್ನೇಹಿತರೆ, ನೀನು ಸೋತಾಗ ಜನರು ನಿನ್ನನ್ನು ಹಾಸ್ಯ ಮಾಡ್ಬೋದು, ಆದರೆ ನೆನ್ಪಿಡು, ಜನರು ನಿನ್ನ ಪ್ರಯತ್ನ ನೋಡೋದಿಲ್ಲ, ಅವರು ಫಲಿತಾಂಶ ಮಾತ್ರ ನೋಡ್ತಾರೆ. ನಿನ್ನ ಮೇಲೆ ನಿನ್ನ ನಂಬಿಕೆ ಇರಲಿ, ಏಕೆಂದರೆ ನಿನ್ನ ಜೀವನದ ಕಥೆಯ ಹೀರೋ ನೀನೇ. ಭಾಗ 6, ಫೇಲಿಯರನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು? ಒಪ್ಪಿಕೊಳ್ಳೋದು, ಹೌದು ನಾನು ಸೋತೆ. ವಿಶ್ಲೇಷಿಸು, ಎಲ್ಲಿ ತಪ್ಪಾಯಿತು, ಕಲಿತುಕೋ, ಅದರಿಂದ ಪಾಠ ಏನು, ಮತ್ತೆ ಪ್ರಯತ್ನಿಸು ಉತ್ತಮವಾಗಿ. ಇದು 4 ಸ್ಟೆಪ್ ಫಾರ್ಮುಲಾ: ಫೇಲರ್ ಆ್ಯಂಡ್ ಟು ಲೆಸನ್ ಆ್ಯಂಡ್ ಟು ಗ್ರೋತ್ ಆ್ಯಂಡ್ ಟು ಸಕ್ಸಸ್. ಭಾಗ 7, ನಿನ್ನ ಜೀವನದಲ್ಲಿ ಇಂದಿನಿಂದ ಬದಲಾವಣೆ. ಇಂದು ಮನೆಗೆ ಹೋದ್ಮೇಲೆ ಒಮ್ಮೆ ನಿನ್ನ ಹಳೆಯ ಸೋಲುಗಳನ್ನು ನೆನಪು ಮಾಡ್ಕೊ. ಅವು ನಿನ್ನನ್ನು ನಾಶ ಮಾಡಿತಾ? ಇಲ್ಲ, ಅವು ನಿನ್ನನ್ನು ಇನ್ನೂ ಬಲವಾಗಿಸಿವೆಯಾ? ಪ್ರತಿ ಗಾಯ ಒಂದು ಪಾಠ, ಪ್ರತಿ ಕಣ್ಣೀರು ಒಂದು ಅನುಭವ, ಪ್ರತಿ ಸೋಲು ಒಂದು ಹೊಸ ಮಾರ್ಗ. ಸ್ನೇಹಿತರೆ, ನೀನೀಗ ಸೋಲಿನಲ್ಲಿದ್ದೀಯಾ? ನಿನ್ನ ಜೀವನ ಅಲ್ಲಿ ನಿಂತಿದೆಯಾ? ನೆನಪಿಡು, ಸೂರ್ಯ ಅಸ್ತಮಿಸಿದರೂ ಅದು ಮತ್ತೆ ಉದಯವಾಗ್ತದೆ. ನಿನ್ನ ಕತೆ ಇನ್ನೂ ಮುಗ್ದಿಲ್ಲ, ಇದು ಒಂದು ಚಾಪ್ಟರ್ ಮಾತ್ರ. ಫೇಲರ್ ಅಂದರೆ ಫುಲ್ ಸ್ಟಾಪ್ ಅಲ್ಲ, ಅದು ಕಾಮ. ಅದು ಹೇಳ್ತದೆ ಇನ್ನೂ ಮುಂದುವರಿಯುವೆ ಎಂದು. ಇಂದು ಈ ವಿಡಿಯೋ ನೋಡ್ತಿರುವ ಪ್ರತಿಯೊಬ್ಬರಿಗೂ ನಾನು ಹೇಳೋದು ಒಂದೇ ಮಾತು: ಸೋಲಿನಿಂದ ಓಡಬೇಡ, ಅದನ್ನು ಅಪ್ಪಿಕೊಳ್ಳೋದು ಕಲಿ. ಫೇಲಿಯರನ್ನು ಫಿಯರ್ ಮಾಡಬೇಡ, ಅದನ್ನು ಟೀಚರ್ ಮಾಡು. ಒಂದು ದಿನ ನೀನು ಹಿಂದೆ ತಿರುಗಿ ನೋಡಿದಾಗ ನೀನು ಹೇಳ್ತೀಯ, ನನ್ನ ಜೀವನದ ದೊಡ್ಡ ಬ್ಲೆಸ್ಸಿಂಗ್ ನನ್ನ ಫೇಲಿಯರ್ ಎಂದು. ಫೇಲಿಯರ್ ಅಂತ್ಯ ಅಲ್ಲ ಸ್ನೇಹಿತರೆ, ಅದು ನಿನ್ನ ಸಕ್ಸಸ್ ಸ್ಟೋರಿಗೆ ಮೊದಲ ಅಧ್ಯಾಯ. ಧನ್ಯವಾದಗಳು. ಜೀವನದಲ್ಲಿ ಸೋತರೂ ಮನಸ್ಸಿನಲ್ಲಿ ಗೆಲ್ಲೋಣ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಾಮೆಂಟ್ನಲ್ಲಿ ನಾನು ಗೆಲ್ಲುತ್ತೇನೆ ಎಂದು ಬರೆಯಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಜೊತೆ ಕೈ ಜೋಡಿಸಿ.